ಇಲ್ಲ ನಮಗೇನು ಸಹ ಗೊತ್ತಿಲ್ಲ ಸುಸೈಡ್ ಯಾಕೆ ಮಾಡ್ಕೊಂಡು ಸಹ ರೀಸನ್ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಯಾವ ರೀಸನ್ಗೆ ಸುಸೈಡ್ ಮಾಡ್ಕೊಂಡ್ರು ಅಂತ. ನಮಗೆ ಇಲ್ಲಂದರೆ ಅವರ ಮನೆಗೆ ಹೋಗಿದ್ರು ಅಂದರೆ ನಾವು ಇಲ್ಲೇ ಇದ್ದದ್ದು ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ, ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಎಲ್ಲ ಆಗಿದೆ. ಇಲ್ಲಿರುವಾಗ ಸಹ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು, ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಎನಪೋಯ್ ಅಥವಾ ಆದರ್ಶಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿ ಅಂತ. ಅವರವಾಗ ಹೇಳಿದರು ನಮಗೆ ನೀವು ಇಷ್ಟೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ, ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಂ, ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ. ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ನನಗೆ ಹತ್ತಿರ ಆಗೋದು ಏನಪ್ಪೋಯ್ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದರ್ಶ ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಸಹ ಕೇಳಿದೆ ಎಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲದ್ರೆ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ, ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ, 2 ಡೇಸ್ ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹಾಂ, ಅವರ ಮನೆಯಲ್ಲಿ ಅಂದರೆ 16th ಇಲ್ಲಿಂದ ಹೋಗಿದ್ದಾರೆ ನಮ್ಮ ಹತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಒಂದು ಪೂಜೆ ಸಹ ಉಂಟು. ನನಗೆ ಸಹ ಅಲ್ಲಿ ಕೇಳಿದ್ದಾರೆ ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೇನ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವರು ಮತ್ತೆ ಮಾಡಲಿಲ್ಲ. ಮತ್ತು ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದರು. ನನಗೆ ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಎಂತಂತ ಹೇಳಿ, ನಾವು ಅಂದರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮೇ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತು ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ವಿ. ಸೊ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಹೋದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತು ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಮಳೆ ಇತ್ತು ಅಂತ ಹೇಳಿದರೆ ಹಾಗೆ ಮೊಬೈಲ್ ಆಫ್ ಆಯ್ತು ಅಂತ ನಾನು ಸುಮ್ಮನಾದೆ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ. ಒಂದು ಸಲ ಕಾಲ್ ರಿಂಗ್ ಆಯಿತು, ವೆಯ್ಟಿಂಗ್ ಇತ್ತು, ಪಟ್ಟ ರಿಂಗ್ ಆಯಿತು, ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅಪ್ಪ ಫೋನ್ ಇಟ್ಟರು, ಹೇ ಅಂತ ಬೊಬ್ಬೆ ಹೊಡೆದ್ರು, ಫೋನ್ ಇಟ್ಬಿಟ್ರು ಅವರು. ಹಾಂ, ನನ್ನ ಲೆಕ್ಕದಲ್ಲೇ ತಗೊಂಡು, ಯಾಕಂದರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೆನ್ನಾಗಿದೆ, ಇಲ್ಲಿ ಬಂದು ನಮಗೆ ಜಗಳ ಆಗಿಲ್ಲ, ನನಗೆ ಮತ್ತೆ ಸಹ ಅವರಿಗೆ ಜಗಳ ಆಗಿಲ್ಲ, ಮತ್ತು ನಮ್ಮ ಮನೇಲಿ ಇಂಥ ಸಹ ಪ್ರಾಬ್ಲಮ್ ಅವರಿಗೇನು ಹೇಳಿಲ್ಲ. ಅಂದರೆ ಇಷ್ಟು ಟೈಮಲ್ಲಿ ನಮ್ಮ ಮನೇಲಿ ಇದ್ದದ್ದು ಅವರು, ಯಾರು ಎಂತ ಸಹ ಮಾತಾಡಲಿಲ್ಲ. ರಿಜಿಸ್ಟರ್ ಆಗೋದು ನಾವು ಇಲ್ಲೇ ಇದ್ದರು, ಲಾಸ್ಟ್ 6th ಏನೋ ರಿಜಿಸ್ಟರ್ ಆಗಿದೆ ಫೆಬ್, ಅವಾಗ ಅವ್ರು ಇಲ್ಲೇ ಇದ್ದರು. ನಾವೇನು ಸಹ ಅವರಿಗೆ ಪ್ರೆಷರ್ ಏನು ಹಾಕ್ತಿಲ್ಲ, ಅಂದರೆ ಇರಬಾರ್ದು ಹಾಗೆ ಅಥವಾ ನಿಮ್ಮ ಮನೆಗೆ ಹೋಗು ಅದೆಲ್ಲ ನಮ್ದು ಎಂಥ ಸಹ ಪ್ರಾಬ್ಲಮ್ ಇಲ್ಲ. ಅವರು ಸಹ ಹೇಳಿದ್ರು ಮನೆಯಲ್ಲಿ ಮಾತಾಡಿ ಆಗಿದೆ, ನಾನು ರಿಜಿಸ್ಟರ್ ಮಾಡ್ಕೊಂಡು ಮದುವೆ ಮತ್ತೆ ಕರೆಕ್ಟಾಗಿ ಹೀಗೆ ಮಾಡ್ಕೊಂಡು ಬಿಡುವ. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾತಾಡುವಾಗ ಹಬ್ಬದ ಟೈಮಲ್ಲಿ ಅಂತ ಇತ್ತು, ಈ ನಮ್ಮದು ದೀಪಾವಳಿಗಿಂತ ಮುಂಚೆ ಅಂತ. ಹಾಂ ಹೌದು, ಆಮೇಲೆ ಬೇಗ ಮಾಡುವ ಜೂನ್ ಜುಲೈಯಲ್ಲಿ ಮಾಡುವ ಅಂತ ಇತ್ತು. ಮೊನ್ನೆ ಮಾತ್ರ ಹೇಳಿದ್ವಿ ನಾವು, ಮಳೆ ಟೈಮಲ್ಲ, ಸೊ ಹಾಗಾಗಿ ಏಪ್ರಿಲಲ್ಲಿ ಎಲ್ಲ ಸಹ ಫ್ಯಾಮಿಲಿ ಎಲ್ಲ ಬರ್ತಾರೆ, ರಜೆ ಸಿಗ್ತದೆ, ಬೇರೆ ಊರಲ್ಲಿರೋಲ್ಲ ಬರ್ತಾರೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಮಾಡಲಿಕ್ಕೆ ನೋಡುವ, ನೀವು ಸಹ ನಿಮ್ಮ ಮನೇಲಿ ಮಾತಾಡಿ ನೋಡಿ ಅಂತ. ಹಾಂ ಆಯ್ತು ಅಂತ ಹೇಳಿ ಹೋದದ್ದು ಅವರು. ಹಾಂ, ಅವರು ಬಂದಿದ್ದಾರೆ, ಇಲ್ಲಿ ಮಾತುಕತೆ ಆಗಿದೆ, ನಾನು ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದಾರೆ, ನಾವು ಪೋಸ್ಟ್ ಮಾಡಲಿಕ್ಕೆ ಅಂತ ಇನ್ಸ್ಟಾ ಪೋಸ್ಟ್ ಮಾಡುವಂಥ ವೀಡಿಯೋ ಎಲ್ಲ ಮಾಡಿಟ್ಟಿದ್ದು. ಅವರು ಇಲ್ಲಿಗೆ ಬಂದದ್ದು, ಮತ್ತು ಇವರು ಅಲ್ಲಿ ಹೋಗಿದ್ರು ಮನೆಯವರೆಲ್ಲ, ನಾನು ಹೋಗಿಲ್ಲ, ಅಂದರೆ ಇವರು ಮಾತಾಡಲಿಕ್ಕೆ ನಮಗೆ ಹೋಗಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಮನೆಯಲ್ಲೆಲ್ಲ ಹೋಗಿ ಮಾತಾಡಿ ಬಂದಿದ್ರು. ಮಾತಾಡುವಾಗ ಸಹ ಅವರು ಅದೇ ಹಬ್ಬ ಟೈಮಲ್ಲೇ ಇದು ಏಪ್ರಿಲ್ ಮೇಲೆ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಮನೇಲಿ ಎಂಥ ಮಾತುಕತೆ ಆಗಿದೆ ಅದು ನಮಗೆ ಗೊತ್ತಿಲ್ಲ, ಅವ್ರ ಮನೆ ಯಾರು ನಮಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಫಸ್ಟ್. ಹಾಂ ಇರ್ಬೋದು, ಯಾಕಂದರೆ ಅವರ ಲಾಸ್ಟ್ ಅವ್ರು ಹೇಳುವಾಗ ಹಾಗೆ ಹೇಳಿದರು, ನಾವು ಮದುವೆ ಆಗುವ ನಾಳೆ, ಅವ್ರ ಮನೇಲಿ ಹೋಗಿ ಬಂದ್ರಲ್ಲ ಅವಾಗ ಹೇಳಿದರು ನಾವು ಮದುವೆ ಆಗುವ ನಾಳೆ, ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಹಾಗೆ. ಮತ್ತು ಅವ್ರು ಸ್ವಲ್ಪ ಸಾಲದೆಲ್ಲ ಪ್ರಾಬ್ಲಮ್ ಇತ್ತು, ಅವ್ರದ್ದೆಲ್ಲ ಟಾರ್ಚರ್, ಅಂದರೆ ಅವರ ಅಪ್ಪನಿಗೆ ಅವ್ರು ಆಗ್ತಿಲ್ಲ. ಅವರ ಅಪ್ಪ ನನ್ನ ನಂಬರ್ ಕೊಡೋದು ಸಾಲದವರಿಗೆ, ಅವರು ನನಗೆ ಕಾಲ್ ಮಾಡಿದ್ದಾರೆ, 2-3 ಜನಕ್ಕೆ ಕಾಲ್ ಮಾಡಿದ್ದಾರೆ, ಹೀಗೆ ಸಾಲ ಮಾಡಿದ್ದಾನೆ ಅವನು ಹಾಗೆ ಹೀಗೆ. ನಂಬರ್ ಯಾರು ಕೊಟ್ಟರು ಹೇಳಿದರೆ ಅಪ್ಪ ಕೊಟ್ಟದಂತ ಹೇಳಿದ್ದಾರೆ. ಅದೆಲ್ಲ ಇವರ ಹತ್ರ ಹೇಳಿದೆ ನಾನು ಅವಾಗ, ನನ್ನ ನಂಬರ್ ಯಾಕೆ ಕೊಡ್ತೀರಿ ಅಂತ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ರು, ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ. ಇಲ್ಲಿ ಸಹ ಒಂದು ಎಲ್ಲ ಅದನ್ನೇ ಮಾಡ್ತಿದ್ದದ್ದು, ಇವಾಗ ಹೋಗುವಾಗ ಕರ್ಕೊಂಡೆಲ್ಲ ಹೋಗ್ತಿದ್ರು, ಜಾಗದಲ್ಲಿ ನೋಡೋದು ಅದೇ ಮಾಡ್ತಿದ್ರು, ಬೇರೆ ಬಿಸ್ನೆಸ್ ಹೀಗೆ ಎಂತ ಸಹ ಇರಲಿಲ್ಲ. ಸಾಲ ಒಂದು ಮಾಡ್ಕೊಂಡಿದ್ದೆ, ಅದು ಫಸ್ಟಿಗೆ ಹೇಳಿಲ್ಲ ನಮಗೆ ಸಹ. ಆಮೇಲೆ ನಮಗೆ ಕಾಲೆಲ್ಲ ಬರುವಾಗ ನಾವು ಕೇಳಿದ್ವಿ ಅವ್ರ ಯಾಕೆ ನಿಮ್ಮ ಅಪ್ಪ ನಮ್ಮ ನಂಬರೆಲ್ಲ ಕೊಡ್ತಾರೆ ಅಂತ. ಆವಾಗ ಹೇಳಿದ್ರು ಅಪ್ಪನಿಗೆ ಗೊತ್ತು ನನಗೆ ಆಗೋದಿಲ್ಲ. ಮತ್ತು ಅವ್ರು ಇಲ್ಲಿಂದ ಹೋದರೆ ಸಹ ಇವಾಗ ನಾನು ಮೊನ್ನೆ 4 ದಿವಸ ಇಲ್ಲಿ, ನಮ್ಮದೊಂದು ಫ್ಯಾಮಿಲಿಯಲ್ಲಿ ಡೆತ್ ಆಗಿತ್ತು, ಸೊ ನಾವು ಇರಲಿಲ್ಲ 4 ದಿವಸ.
ಆವಾಗ ಸಹ ಅವರು ಅವರ ಮನೆಗೆ ಹೋಗಲಿಲ್ಲ, ಅಲ್ಲಿ ಬೆಳ್ತಂಗಡಿಯಲ್ಲಿ ಅತ್ತೆ ಮನೆ ಅಲ್ಲೇ ಹೋಗೋದು. ಅಂದರೆ ಮನೆಗೆ ಹೋದರೆ ಕಿರಿಕಿರಿ ಮಾಡ್ತಾರೆ. ಹೋಗ್ತಿರ್ಲಿಲ್ಲ. ಜಸ್ಟ್ ಏನಾದಿದ್ರೆ ಹೋಗಿ ರಪ್ಪ ಬರೋದು, ಅಲ್ಲಿ ಹಾಲ್ಟ್ ಎಲ್ಲ ಇದೆಲ್ಲ ಮುಂಚೆನೂ ಸಹ ಹಾಗೆ ಅಂತೆ. ನನ್ನ ಹತ್ರ ಹಾಗೆ ಹೇಳಿದ್ರು. ನನಗೆ ಅವರಂದರೆ ಲಾಸ್ಟ್ ಫೆಬ್ಬಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾದಲ್ಲಿ. ನಾನು ನೋಡಲ್ಲ 1 ವರ್ಷದ ಹಿಂದಿಂದ. ಬಟ್ ನಾನು ಅದನ್ನು ನೋಡಲಿಲ್ಲ. ಅಂದರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ, ಪರಿಚಯ ಇದ್ದರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಆ ಏರಿಯಾದಲ್ಲಿ. ಸಡನ್ ನೆಟ್ವರ್ಕ್ ಬರೋ ಸಡನ್ ಮೆಸೇಜ್ ಬಂತು ಮೆಸೆಂಜರಲ್ಲಿ. ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು. ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ. ಮಾತಾಡಬೇಕು ನನಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ ಹೇಳಿ. ಇಲ್ಲ ಮೀಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ವಿಷಯ ಹೇಳಿ ಅಂತ. ಇಲ್ಲ ಹೀಗೆ ನಾನು ಮದುವೆ ಆಗಬೇಕಂತಿದ್ದೆ, ನಾನು 1 ಇಯರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದ್ದೀರಿ ನೀವು ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಎಂತ ಸಹ ಮಾಡಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ವಾ ಅಂತ ಹೇಳಿದೆ. ಇಲ್ಲ ನಾನು ಮತ್ತೆ ಹೇಳಿ ನಂದು ಪಾಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿದೆ ನಾನು ಅವರಿಗೆ. ಪರವಾಗಿಲ್ಲ ಪಾಸ್ಟ್ ನನಗೆ ಬೇಡ, ಯಾಕಂದ್ರೆ ನಾನು ಸಹ ಪಾಸ್ಟಲ್ಲಿ ಹೇಗಿರ್ತೇನೆ ನನಗೆ ಗೊತ್ತುಂಟು, ನನಗೆ ಇನ್ನು ನನ್ನ ಲೈಫ್ ಸಹ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿದೆ, ಏನೋ ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದಿರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ ನೀವು ಮಾತಾಡೋದಾದ್ರೆ ಮನೆಯವ್ರ ಹತ್ರ ಮಾತಾಡಿ, ಹಾಗೆ ಸಹ ಬೇಕಿದ್ದರೆ. ಅದಕ್ಕಿಂತ ಮುಂಚೆ ನನಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ನನ್ನ ಲೈಫಲ್ಲೆಲ್ಲ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದರು, ಮನೇಲಿ ಮಾತಾಡಿ. ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ನು ಸಿಗ್ತಾನೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ಕೊಟ್ಟರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತೊಗೊಂಡು ಮತ್ತೆ ಮೀಟ್ ಆದಮೇಲೆ ಇವನ ಜೊತೆ ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಹ ಓಕೆ ಪರವಾಗಿಲ್ಲ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ. ನೀನು ಕೇಳಿದ ನೀನೆಲ್ಲ ಹೇಳಿದ್ಯಾ? ಹೇಳಿದ್ದೇನೆ. ಅವರು ಸಹ ಇವನು ಸಹ ಕೇಳಿದ, ಅವಳು ಹೇಳಿದಾಳಲ್ಲ ವಿಷಯ, ಎಲ್ಲ ಹೇಳಿದೆ, ಅದು ನನಗೆ ಬೇಡ ಪಾಸ್ಟ್ ಎಲ್ಲ, ಸೊ ನಾನು ಮಾತಾಡ್ತೇನೆ ಮನೆಯಲ್ಲಿ ಅಂತ ನಾವು ಹೇಳಿದ್ದು. ನೀವು ಮನೆಯಲ್ಲೆಲ್ಲ ಹೇಳಬೇಕು ಫಸ್ಟಿಗೆ ಅಂತ, ಟೈಮ್ ಬಂದಾಗ ನಾನು ಹೇಳ್ತೇನೆ, ನನಗೆ ಈಗ ಪ್ರೆಸೆಂಟ್ ಒಂದು ಮಾತುಕತೆ ಆಗಲಿ ಆಚೆ ಈಚೆದು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ. ಸೊ ಸಡನ್ ಆಮೇಲೆ ಅವ್ರು ಬಂದರು, ನಾವೆಲ್ಲ ಹೋಗಿ ಮಾತುಕತೆ ಎಲ್ಲ ಆದಮೇಲೆ ಒಳ್ಳೆ ರೀತಿಯಲ್ಲಿ ಇತ್ತು. ರಿಜಿಸ್ಟರ್ ಸಹ ಇಲ್ಲ ಮೊದಲು ಬಂದರು, ಆಮೇಲೆ ರಿಜಿಸ್ಟರ್ ಆದದ್ದು. ಅವ್ರು ಬಂದದ್ದು ಜನವರಿ, ನಮ್ದು ರಿಜಿಸ್ಟರ್ ಫೆಬ್ರವರಿ ಆದದ್ದು. ಬೇಗ ಅಂದರೆ ಅವರದೇ ಬ್ಯಾಂಗ್ಳೂರಿಗೆ ಹೋಗುವ ಅಂತ. ನಾನು ಹೋಗ್ತೇನೆ, ಅಂದರೆ ಇಲ್ಲಿ ಡ್ರಾಮಾ ಎಲ್ಲ ಬೇಡ ಹೋಗುದಿನ್ನು ಬೇಡ. ಆರ್ಟಿಸ್ಟ್ ಮತ್ತು ಮೇಕಪ್ ಆರ್ಟಿಸ್ಟ್, ನಾನು ಅದನ್ನು ಮಾಡ್ತಿದ್ದು ಮುಂಚಿಂದ ಸಹ. ಅದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ, ಬೇಡ ಇನ್ನು ಮುಂದೆ ಇಷ್ಟು ಸಾಕು, ಸುಮ್ಮನೆ ಅದೆಲ್ಲ ಆಚೆ ಈಚೆ ಹೋಗಿ ಕಿರಿಕಿರಿ ಆಗೋದು ಬೇಡ, ನನ್ನ ಮನೇಲಿ ಇಷ್ಟ ಇಲ್ಲ ಡ್ರಾಮಾ ಎಲ್ಲ. ಸರಿ ಓಕೆ ಅಂತ ಹೇಳಿ ನಾನು ಸಹ ರಿಜಿಸ್ಟರ್ ಮನೆಯಲ್ಲೆಲ್ಲ ಮಾತಾಡಿದರು. ಇಲ್ಲಿ ಸಹ ಹೇಳಿದೆ, ನಾನು ಮನೇಲಿ ನಾನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೇನೆ ಅವಳನ್ನು, ಸೊ ಅದಕ್ಕಾಗಿ ನಾನು ರಿಜಿಸ್ಟರ್ ಮಾಡ್ಕೊಳ್ತೇನೆ ಅಂತ. ಸರಿ ನಾವು ಅದಕ್ಕೆ ಒಪ್ಪಿದ್ವಿ. ಪರವಾಗಿಲ್ಲ ಆಯಿತು, ಬ್ಯಾಂಗ್ಳೂರ್ ಹೋಗೋದು ರಿಜಿಸ್ಟರ್ ಆದಮೇಲೆ ನಮಗೆ ಸಹ ಒಂದು ಧೈರ್ಯ ಇರ್ತದಲ್ಲ, ಸೊ ನಾವು ಆ ರೀತಿ ಥಿಂಕ್ ಮಾಡಿದ್ವಿ. ಮನೆಯಲ್ಲಿ ತಂಗಿ ಹತ್ರ ಎಲ್ಲ ಹೇಳಿದ್ದೇನೆ ಅಂತ ಹೇಳಿದರು, ತಂಗಿ ಮನೆಯವರಿಗೆ ಹೇಳಿದಾರೆ ಅಂತ ಅದು ಸಹ ಹೇಳಿದ್ರು. ಸ್ವಲ್ಪ ಬೈದರು ಮನೆಯಲ್ಲಿ, ಅದು ಸಹ ಹೇಳಿದ್ದಾರೆ ಮನೇಲಿ ಸ್ವಲ್ಪ ಬೈದರು, ರಿಜಿಸ್ಟರ್ ಇಷ್ಟೆಲ್ಲ ಮಾತುಕತೆ ರಿಜಿಸ್ಟರ್ ಯಾಕೆ ಮಾಡ್ಕೊಂಡು ಅಂತ ಬೈದರು. ಅದೆಲ್ಲ ಸರಿ ಆಗ್ತದೆ ಸ್ವಲ್ಪ ದಿವಸ ಅಂತ ಹೇಳಿದರು. ಇಲ್ಲ ಅಂದರೆ ರೀಸನ್ ನನಗೆ ಸಹ ಪ್ರಾಪರ್ ರೀಸನ್ ಗೊತ್ತಿಲ್ಲ, ಬಟ್ ಅದೇ ಮೊನ್ನೆ 16th ಇಲ್ಲಿಂದ ಹೋಗಿದ್ದಾರೆ ಚಂದ ಮಾಡಿ, ಅಲ್ಲಿ ಹೋದ್ಮೇಲೆ ಜಗಳ ಆಗಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ, ಅದಷ್ಟು ವಿಷಯ ನನಗೆ ಗೊತ್ತುಂಟು. ಆಮೇಲೆ ತಗೊಂಡು ಅವರು ಹೇಳಿದ್ದಾರೆ 16ಗೆ ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯಿಂದ. ಅಡ್ಮಿಟ್ ನಾವು 19ಗೆ ಫುಡ್ ಪಾಯ್ಸನಿಂಗ್ ಅಂತ ಕರ್ಕೊಂಡೋದು, ಇಲ್ಲಿ ಅಂದರೆ ಇಲ್ಲಿ ಪಿತ್ತ ಇದಾಯ್ತು ಅಂತ ಇಲ್ಲಿ ಅಡ್ಮಿಟ್ ಮಾಡಿದ್ದು. ಕರೆಕ್ಟ್ ಅಡ್ಮಿಟ್ ಮಾಡಿದ್ದು 21st ಶನಿವಾರ ಅನಿಸುತ್ತೆ 21st. ಹಾಂ ಅವ್ರು ಮಾಡೋ ಎಲಿಗೇಷನ್ ಅಂದರೆ ಅವರು ತುಂಬ ರಿಚ್ ಇದ್ದಾರೆ, ಹಣಕ್ಕೋಸ್ಕರ ನಿಮ್ಮ ಮದುವೆ ಆಗಿದ್ದೀರಿ ಅಂತ. ನಿಮ್ಗೆ ಅವರ ಬಗ್ಗೆ ಗೊತ್ತಾ? ಇಲ್ಲ ರಿಚ್ ಅಂತ ಎಂತಸಿಲ್ಲ, ಯಾಕಂದರೆ ಇವರದ್ದು ಸಾಲದೆಲ್ಲ ಬರುವಾಗ ನಮಗೆ ಟೆನ್ಷನ್ ಆಗಿ ನಾವು ಬಿಡಬೇಕಿತ್ತು ಆ್ಯಕ್ಚುಲಿ, ಬೇಡ ಅಂತ. ಬಟ್ ನಾನಂದರೆ ಮುಂಚೆಲಿಗೆ ಪ್ರಾಬ್ಲಮ್ ಆಗಿದೆಲ್ಲ, ಸೊ ಇನ್ನದು ಲೈಫ್ ಚೆನ್ನಾಗಿರ್ತದೆ. ನನಗೇನಂದರೆ ಅದು ಬೇಕು ಇದು ಬೇಕಂತ ನಾನು ಮುಂಚೆ ಸಹ ಅದನ್ನು ನೋಡಿಕೊಂಡೇ ಇಲ್ಲ. ಲೈಫ್ ಲೀಡ್ ಮಾಡಲಿಕ್ಕೆ ಒಂದು ಹೋದರೆ ನಾನೇ ಹೇಳಿದೆ, ನಾವೇ ಒಟ್ಟಿಗೆ ಹೋಗಿ ಕೆಲಸ ಮಾಡಿ ಇದು ಮಾಡ್ಬೋದು ಫ್ಯಾಮಿಲಿ ಅಂತ. ಮುಂಚೆನೇ ಫಸ್ಟಿಗೆ ಅವರು ಸಹ ಹೇಳಿದ್ದಾರೆ, ನನ್ನ ಮನೆಯಲ್ಲಿ ಎಂತ ಸಹ ಇಲ್ಲ, ಯಾಕಂದರೆ ಅಪ್ಪ ಮಾಡಿಟ್ಟದು, ನನಗೆ ಎಂತ ಸಹ ಇಲ್ಲ. ನಮಗೆ ಅದ್ರ ಅವಶ್ಯಕತೆ ಸಹ ಇಲ್ಲ, ಯಾಕಂದರೆ ಅದನ್ನು ನೋಡಿ ಹೋದ. ಯಾಕಂದರೆ ಅವರು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮಗೆ ಗೊತ್ತಿರ್ತದ. ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮ್ಗೆ ಗೊತ್ತಿರೋದಿಲ್ಲಲ್ಲ ಅವರಿಗೆ ಉಂಟಾ ಇಲ್ವಾ, ನಾವು ಅದನ್ನಲ್ಲಿ ಕೇಳಲಿಲ್ಲ. ಇವಾಗ ತಮ್ಮ ಸಹ ಯಾರು ಸಹ ಮಾತಾಡಲಿಲ್ಲ. ಹಾಕಿರ್ಬೋದು, ಯಾಕಂದರೆ ನಮಗೆ ಸಹ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲಿ ಅವರು ಮನೆಗೆ ಹೋದಾಗ ನನಗೆ ಗೊತ್ತಿರೋದು ಇವರು ಬೇಡ ಹೇಳಿದ್ದಾರೆ ಅಂತ. ನಾನು ಅವರಿಗೆ ಸಹ ಕೇಳಿದ್ದೇನೆ, ನಿಮಗೆ ಬೇಡ ಅಂತ ಇದ್ದರೆ ಒಂದು ನಮಗೆ ಕಾಲ್ ಮಾಡ್ಬೋದಲ್ಲ, ನಂಬರ್ ಉಂಟು ಇಷ್ಟು ಜನರದ್ದು, ಅಥವಾ ನನ್ನ ನಂಬರ್ ಸಿಗ್ತದೆ, ಯಾರ ಹತ್ರ ಕೆಲಸ ನನ್ನ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಹಾಂ ನನ್ನ ಲೆಕ್ಕದ ಅಲ್ಲೇ ತಗೊಂಡು, ಬಟ್ ಏನಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಗೆ ಬಂದಮೇಲೆ 17th ಇಲ್ಲಿ ಬಂದಿದ್ದಾರೆ, 18th ನಾವು ಇಲ್ಲಿ ಆಟಾಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ, ಆನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮಗೆ, ನಾವೇನಂತ ಹೇಳಬೇಕು ನಮಗೆ ಸಹ ಗೊತ್ತಿಲ್ಲ ಅಲ್ವಾ. ಹಾಂ ಇಲ್ಲೇ ಟೆಂಪಲ್, ಕುಕ್ಕುಂದೂರು ಟೆಂಪಲ್ ಮದುವೆ. ಯಾಕಂತ ಹೇಳಿದರೆ ನಾವು ರಿಜಿಸ್ಟರ್ ಮಾಡ್ಕೊಂಡು ನಾವು ಹೀಗೆ ದಾರೆ ಇದು ಮಾಡಿಕೊಂಡೆ ಅಂದರೆ ಅವರೇ ಹೇಳಿದ್ದು ಮಾತ್ರ. ಹಾಂ ಬಂದಿದ್ದಾರೆ,
ಅವರೇ ಹೇಳಿದ್ದು, ಯಾಕಂದರೆ ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿದೆ, ನಾವಂದರೆ ಯಾವುದಕ್ಕೆ ಸಾರಿಗೆ, ನಮಗೆ ಅವರು ಬೇಕು, ಅವ್ರದ್ದು ಮನೆಯವ್ರದ್ದು ನಮಗೆ ವಿಷಯ ಅಗತ್ಯ ಇಲ್ಲ. ಯಾಕಂದರೆ ಅವರು ಬೇಡ ಅಂತ ಹೇಳಿ ಆದಮೇಲೆ ಸಹ ಇವರದ್ದು ಒಂದೇ ಕ್ವಶನ್, ನನ್ನ ಮನೆಯವರು ಬೇಡ ಹೇಳಿದಲ್ಲ, ನಾನು ಹೇಳಲಿಲ್ಲ ಬೇಡ ಅಂತ. ಇವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಸಹ ಅವರೊಟ್ಟಿಗೆ ಕರ್ಕೊಂಡು ಹೋಗ್ತಾರಂತ, ಈಗ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಎಂತ ಮಾಡೋದಕ್ಕೆ ಅವರು, ನಾನು ಹೋಗುದಿಲ್ಲ ಅವರೊಟ್ಟಿಗೆ, ನನಗೆ ನೀವು ಬೇಕು, ನನಗೆ ಏನು ಅವರದ್ದು ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿದ್ದಾರೆ. ಅದು ರೀಸನ್ ನಮಗೆ ಗೊತ್ತಿಲ್ಲ ಯಾಕೆ ಅಂತ. ಹಾಂ, ನಿಮ್ಮೆಲ್ಲ ಅಂದರೆ ತುಂಬ ನಿಮ್ಗೆ ಹರ್ಟ್ ಆಗೋ ಥರ ಇವರು ಕೆಲವು ಎಲಿಗೇಷನ್ ಮಾಡಿದ್ದಾರೆ, ಮ್ಯಾರೇಜ್ ಆಗಿದ್ದೀರಿ ಹಾಗೆ ಹೀಗೆ ಅಂತ. ಅದರ ಬಗ್ಗೆ ಏನಾದ್ರು ಕ್ಲಾರಿಫೈ ಮಾಡಲಿಕ್ಕೆ ಉಂಟು? ಹಾಂ, ಕ್ಲಾರಿಫೈ ಮಾಡ್ತೇನೆ. ಯಾಕಂದರೆ ನನಗೆ ಆ್ಯಕ್ಚುಲಿ ಒಂದು 9 years ಬ್ಯಾಕ್ ಮ್ಯಾರೇಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದು ಸಹ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಮ್ಯಾರೇಜ್ ಆಗಿ ನಾವು ಚೆನ್ನಾಗಿದ್ವಿ, ಫಸ್ಟಿಗೆ ಚೆನ್ನಾಗಿದ್ವಿ. ಆಮೇಲೆ ಅವರಿಗೆ ಬೇರೆ ರಿಲೇಷನ್ಶಿಪ್, ಅಂದರೆ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅದು ಸರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇಡ ಅಂತ ನಾನೇ ಡಿವೋರ್ಸ್ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ನನಗೊಂದು ಪ್ರಪೋಸಲ್ ಸಹ ಬಂದಿತ್ತು, ಅದು ಡ್ರಾಮಾ ಟೀಮಿಂದಲೇ ಬಂದ ಪ್ರಪೋಸಲ್. ಸೊ ಅವನು ದೊಡ್ಡ ಫ್ರಾಡ್ ಥರ ಇದ್ದ, ಅವನು ಸಹ ಮಾತುಕತೆ ಮಾಡ್ಕೊಂಡಿದ್ದ. ಬಟ್ ಅವನು ಬ್ಯಾಕ್ಗ್ರೌಂಡು ಬೇರೆ, ಹುಡುಗಿಯರ ಜೊತೆ, ಮದುವೆ ಆದ ಆಂಟಿ ಜೊತೆ ಸಲ ಹಾಗೆಲ್ಲ ಇದ್ದ. ಸೊ ಅದೆಲ್ಲ ಗಲಾಟೆ ಎಲ್ಲ ಮಾಡ್ಕೊಂಡಿದ್ದ. ಆಮೇಲೆ ನಾವು ಅವ್ರ ಮನೆಯ ಹತ್ರ ಮಾತಾಡಿದ್ವಿ. ಮತ್ತು ಅವನ ವಿಷಯದಲ್ಲಿ ಸಹ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋದ. ಅವನು ಊರು ಬಿಟ್ಟೆಲ್ಲ ಹೋದ. ಆಮೇಲೆ ಅವನ ವಿಷಯ ಬಿಟ್ಟು ಅದೆಲ್ಲ ನಾನು ಇವರಿಗೆ ಫಸ್ಟಿಗೆ ಹೇಳಿದ್ದೇನೆ ಎಲ್ಲ. ಅಂದರೆ ನಾವು ಮುಚ್ಚಿಡು, ಬೇರೆ ಥರ್ಡ್ ಪರ್ಸನ್ ಬಂದು ಹೇಳಬಾರ್ದಲ್ಲ. ನನ್ನ ಲೆಕ್ಕ ಹಾಗೆ, ನಾನು ಇವಾಗ ಮುಚ್ಚಿಡ್ಬೋದು ನನಗೆ ಒಂದು ಬಂತಂತ. ಬಟ್ ಯಾರೋ ಒಬ್ಬರು ಹೇಳ್ತಾರೆ, ಒಂದು ಯಾಕಂದ್ರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಸ್ಪ್ರೆಡ್ ಆಗ್ತಾರೆ. ಹಾಂ, ಹಾಂ, ನಾವು ಹೇಳಿದ್ದೇವೆ ಎಲ್ಲ ಸಹ. ಈ ಪ್ರಾಬ್ಲಮ್ ಆಯಿತು ಫ್ರೆಂಡಿಂದ. ನಾವು ಅಂದರೆ ನನ್ನ ವಿಚಾರ ಅಷ್ಟೇ, ಬೇರೆಯವ್ರು ಹೇಳಬಾರ್ದು. ಸಂಜಯ್ ಅಂತ, ಅದು ನನ್ನ ಫ್ರೆಂಡ್ ಒಬ್ಬರು, ಅವನು ಸಹ ಅಷ್ಟೇ. ಅಂದರೆ ನನಗೆ ಫಸ್ಟ್ ನಂದು ಇದೆಲ್ಲ ಕೋರ್ಟ್ ಅದೆಲ್ಲ ನನಗೆ ಅಷ್ಟು ನಲ್ದು ಗೊತ್ತಿಲ್ಲ. ಸೊ ಆ ಟೈಮ್ ನಾನು ಡಿವೋರ್ಸ್ ಅಪ್ಲೈ ಮಾಡೋ ಟೈಮಲ್ಲಿ ಮಾತಾಡಿಸೆಲ್ಲ ಕೊಟ್ಟಿದ್ದೆ ಅವ್ನ ಫ್ರೆಂಡ್ ಆಗಿ. ಹಾಗೆ ಮತ್ತೆ ಅವನೊಂದು ಗೋಲ್ಡೆಲ್ಲ ತಗೊಂಡು ಪ್ರಾಬ್ಲಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಮದುವೆ ಆಗ್ತೇನೆ ಅಂತ. ಸೊ ನನಗೆ ಅವನು ಇಲ್ಲಿ ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ, ಅವ್ನ ಕಾಸ್ಟ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಅಷ್ಟು, ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ. ನಾನಂದರೆ ಇವ್ರು ಸಹ ಮನೇಲಿ ಬೇಜಾರು ಮಾಡ್ಕೊಂಡಿದ್ದೆ, ನಾನು ಡಿವೋರ್ಸ್ ಅಪ್ಲೈ ಮಾಡಿದ್ದು ಮನೆಯಲ್ಲಿ ಹೇಳಿಲ್ಲ ಫಸ್ಟಿಗೆ. ಹಾಂ, ಅದನ್ನು. ಬಟ್ ಇದನ್ನು ಹಾಂ, ಅದನ್ನೇ ಹೇಳಿ ನಾನು ಅದನ್ನು ಅವರ ಹತ್ರ ಹೇಳಿದ್ದೇನೆ. ಸುದೀಪ್ ಅವ್ರ ಹತ್ರ ನಾನು ಮಾತಾಡಿ ಕ್ಲಿಯರ್ ಫಸ್ಟಿಗೆ ಮಾಡ್ಕೊಂಡಿದ್ದೇನೆ ಎಲ್ಲ ವಿಷಯ. ಹೆಲ್ಪ್ ಮಾಡಿದ್ದಕ್ಕೆ, ಅಂದರೆ ಅವನು ಮತ್ತೆ ಟಾರ್ಚರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ನಾನು ಮದುವೆ ಆಗ್ತೇನೆ ಹಾಗೆ ಹೀಗೆ ಅಂತೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು, ಮತ್ತು ಅವನ ಮನೆಯವರೆಲ್ಲ ಟಾರ್ಚರ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೆ. ಮೊನ್ನೆ 16th ಅದೇ ಮೊಬೈಲ್ ಸ್ವಿಚ್ ಆಫ್ ಆಯ್ತಲ್ಲ, ಅಂದರೆ ನನಗೆ ಭಯ ಆಯಿತು. ನಿನ್ನೆ ನೈಟ್ ಸ್ವಿಚ್ ಆಫ್ ಆಗಿದೆ, ಇವತ್ತು ಸಂಜೆ 4 ಗಂಟೆ ತನಕ ಆನ್ ಆಗಿಲ್ಲ. ಬೆಳಿಗ್ಗೆ ಒಂದು ಕಾಲ್ ಮಾಡುವಾಗ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಯ್ಯೋ ಅಂತ ಹೇಳಿ ಫೋನ್ ಇಟ್ಟಿದ್ದಾನೆ. ಏನಂತ ಅದು ನಮಗೆ ಗೊತ್ತಿಲ್ಲ, ಯಾಕೆ ಇಟ್ಟಿದ್ದಾರೆ ಅವರಂತ. ಅಯ್ಯೋ ಅಂತ ವರ್ಡ್ ಒಂದು ಕೇಳಿದ್ದೇನೆ ಅಷ್ಟೇ ನಾನು ಫೋನಲ್ಲಿ. ನನಗೆ ಭಯ ಆಯಿತು, ಏನೋ ಆಗಿರಬೇಕು ಅವ್ರ ಮನೆಯಲ್ಲಿ ಅಂತ. ಸೊ ನಾನು ಹಾಗಾಗಿ ಹೋಗ್ತಾ ಇರುವಾಗ ನನಗೆ ಆನ್ ದ ವೇ ರೋಡಲ್ಲಿ ಸಿಕ್ಕಿದ್ದವರು, ರೋಡಲ್ಲೇ ಸಿಕ್ಕಿದ್ದು. ನಮ್ಮ ಮನೆ ಒಳಗೆಲ್ಲ ಅಥವಾ ಮನೆ ತನಕ ಎಲ್ಲ ಹೋಗಿಲ್ಲ, ಹೋಗ್ತಿರುವಾಗ ಸಿಕ್ಕಿದ್ರು. ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಹೀಗೆ ನಾನು ಅವ್ರ ಮನೆ ಹತ್ರ ಹೋಗ್ತೇನೆ, ಸ್ವಿಚ್ ಆಫ್ ಆಗಿದೆ. ತಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿದ್ದಾರೆ, ಸ್ವಿಚ್ ಆಫ್ ಅವನ ಮೊಬೈಲ್. ಬೇರೆ ಅವರ ಅಪ್ಪನಿಗೆ ಕಾಲ್ ಮಾಡಿದೆ, ಕಾಲ್ ಹೋಗ್ತಾ ಇಲ್ಲ. ಸೊ ತುಂಬ ಭಯ ಆಯಿತು, ಏನಾಯಿತು ನಮಗೆ, ಮದುವೆ ಆಗಿ ಹೋಗಿದ್ದಲ್ಲ, ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ. 2 ದಿವಸ ಆಫ್ ಇಟ್ಕೊಂಡು ನಂಗೆ ಟೆನ್ಷನ್ ಆಗ್ತದೆ. ನನಗೆ ಮುಂಚೆದೆಲ್ಲ ನನಗೆ ಫಸ್ಟಿಗೆ ಅದು ತುಂಬ ಇರಿಟೇಷನ್ ಆಗ್ತದೆ ಅದೆಲ್ಲ ನೆನಪಾಗಿ. ಸೊ ಹಾಗಾಗಿ ನಾನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಕೊಂಡು, ಈಗ ಮಾತುಕತೆ ಮದುವೆ ಸಹ ಆಗಿದೆಯಲ್ಲ, ಆ ರೀತಿಯಾಗಿ ಹೋದದ್ದು ನಾನು ಅಲ್ಲಿಗೆ. ಹಾಂ, ನನಗೆ ಅದೇ ಮಂಗಳೂರಿಗೆ ಒಂದು ಪಾರ್ಸೆಲ್ ತಗೊಳ್ಳಿಕ್ಕೆ ಸಿಕ್ತು, ನಂದು ಮೇಕಪ್ ಕಿಟ್ ಇದ್ದು. ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳೋದಿದ್ರೆ, ಬಟ್ ಅದು ಈಗ ಈ ಥರ ಆಗಿದೆ ಅಲ್ವಾ? ಅದನ್ನು ಕ್ಲಾರಿಫೈ ಮಾಡಿಬಿಡಿ ಅಷ್ಟೇ, ಬೇರೆ ನನ್ನೇನು ವೈಯಕ್ತಿಕ ಇರಲಿಲ್ಲ ಅಲ್ಲ. ನನಗೆ ಅದೇ ವಿಷಯ ಏನಂತ ಗೊತ್ತಿಲ್ಲ, ನನಗೆ ಸಹ ನಾನು ಸಹ ಅಷ್ಟೇ ಹೇಳ್ತೇನೆ. ನನಗೆ ಅವ್ರು ಸಾಯುವಂಥ ವ್ಯಕ್ತಿ ಅಲ್ವಾ ಆ್ಯಕ್ಚುಲಿ, ನನಗೆ ಗೊತ್ತಿರೋ ಪ್ರಕಾರ ಸಾಯುವಂಥ ಇದೆಲ್ಲ ಅವರಿಗಿಲ್ಲ. ಈಗ ಸಾಯೋದು ಕಾಲ್ ಟಾರ್ಚರ್ ಆಗ್ತಿತ್ತು, ಕೆಲವು ಸಾಲ್ವ್ ಮಾಡ್ತಿತ್ತು, ಕೆಲವು ಕಾಲ್ ರಿಸೀವ್ ಮಾಡ್ತಲೇ ಇರಲಿಲ್ಲ. ಬಟ್ ಸಾಯುವ ರೀಸನ್ ಇಲ್ಲ. ಬಟ್ ಮನೆಗೆ ಹೋದ್ಮೇಲೆ ಏನಾಗಿದೆ, ಅವರು ಎಂತ ಹೇಳಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಮನೆಗೆ ನಂದು ಟಾರ್ಚರ್ ಆದ, ಅವ್ರು ಇಲ್ಲಿಗೆ ಬರಲಿಕ್ಕಿಲ್ಲ. ಯಾಕಂದರೆ ಒಂದು ಹುಡುಗರ ನಾನು ಕಟ್ಟಿ ಹಾಕಿ ನಾನು ಇದು ಮಾಡಲಿಕ್ಕೆ ಏನು ಸಾಗೋದಿಲ್ಲ, ಅಷ್ಟಿದೆ ಆಟ ಆಡಲಿಕ್ಕೆ ಅದಕ್ಕೆಲ್ಲ. ಹಾಂ, ನನ್ನೊಟ್ಟಿಗಿದ್ದು ಇಲ್ಲಿ ಸಹ ನಾನೇ ಅಡ್ಮಿಟ್ ಮಾಡಿದೆ, 2 ದಿವಸ 3 ದಿವಸ ನಾನೇ ನೋಡ್ಕೊಂಡಿದ್ದು. ಅಲ್ಲಿ ಸಹ ನಾನೇ ಇದ್ದಿದ್ದೆ 2 ದಿವಸ. ಅಲ್ಲಿ ಒಂದು ರೀಸನ್, ಅಲ್ಲಿ ಸಹ ನಾನು ಬೇಕು, ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲಿಗೆ ಸಹ, ನಾನು ಅವರೊಟ್ಟಿಗೆ ಹೋಗೋದಿಲ್ಲ, ಹೋದ್ರೆ ನೀವು ಬರಬೇಕು, ಅದೇ ಮಾತಾಡ್ತಿದ್ರು. ಬಿಟ್ಟರೆ ಬೇರೆ ನನಗೆ ರೀಸನ್ ಗೊತ್ತಿಲ್ಲ. ನನ್ನ ಹತ್ರ ಜಗಳ ಆಗಿದೆ, ನಾನು ಹೇಳ್ಬೋದು ನಮಗೆ ಸ್ವಲ್ಪ ಜಗಳ ಆಗಿತ್ತು, ಸೊ ಟೆನ್ಷನಲ್ಲಿದ್ರು ಅಂತ. ಬಟ್ ನಮಗೆ ಜಗಳ ಆಗಲಿಲ್ಲ. ಅವ್ರ ಮನೆಯಲ್ಲಿ ಏನಾಯಿತು ಅದು ಅವರು ಸಹ ಹೇಳಿಲ್ಲ ನಮಗೆ, ನಾವು ಜಸ್ಟ್ ಪ್ರೆಷರ್ ಮಾಡಿ ಕೇಳಿಲ್ಲ. ಒಂದು 2-3 ಸಲ ಕೇಳಿದ್ದೇನೆ, ಮನೇಲಿ ಪ್ರಾಬ್ಲಮ್ ಎಂತಾಗಿದೆ ಒಂದು ಸ್ವಲ್ಪ ಹೇಳಿ ನನಗೆ ಎಂತ ಅಂತ. ಹಾಂ, ಆ್ಯಕ್ಚುಲಿ ನಾನು ಮೊನ್ನೆ ಅವರು ಹಾಸ್ಪಿಟಲ್ ಪಾಯ್ಸನ್ ಅಂತ ಹೇಳುವಾಗ ನಾನು ಅಂದ್ಕೊಂಡಿದ್ದೆ ಕಂಪ್ಲೇಂಟ್ ಕೊಡಬೇಕಂತ. ಯಾಕಂದರೆ ನನಗೆ ಅವರಿಗೆ ಸಹ ಫೀಲ್ ಇರ್ಬೋದು ಅವರ ಮಗ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಒಂದು ಲೈಫ್ ಕಟ್ಕೊಳ್ಬೇಕಂತಿತ್ತು. ನಾನು ಅವ್ರದ್ದು ಇವಾಗ ಅಷ್ಟು ಸಾಲ ಅದೆಲ್ಲ ಕಾಲ್ ಬರುವಾಗ ನಾನು ಅದನ್ನೆಲ್ಲ ನೋಡ್ಕೊಂಡು ನನಗೆ ಒಂದು ಲೈಫ್ ಸಿಗಬೇಕಂತ ಅಷ್ಟೇ ಇದ್ದದ್ದು. ಇಲ್ಲಾಂದರೆ ನಾವು ಇವಾಗ
ಮದುವೆ ಸೈಡ್ ನಾಳೆ ಮದುವೆ ಆಗುವಂತ, ನನ್ನ ಹತ್ರ ಹಣ ಈಗ ಪ್ರಾಬ್ಲಮ್ ಉಂಟು, ಏನಾದರೂ ಅಡ್ಜಸ್ಟ್ ಮಾಡ್ಬೋದು. ನಾವೇ ಕರೆಮಣಿಗೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ, ನಮ್ಮದು ಗೋಲ್ಡ್ ಇದ್ದು ನಾವು ಕೊಟ್ಟು ಅದೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಮಗೆ ಅಂದರೆ ಅವರ ಹಣ ಬೇಕಂತಿದ್ರೆ ನಾವು ಹೇಗೆ ಸಹ ಮಾಡ್ಬೋದು. ಇದು ಅವರ ತಂದೆ ಬರೆದುಕೊಡ್ಲಿಕ್ಕೆ ಹೇಳಿದ್ದಾರೆ, ನನಗೆ ಮತ್ತು ಅವನಿಗೆ ಸಂಬಂಧ ಇಲ್ಲ ಅಂತ ಬರೆದು ಕೊಡು, ನಿಂಗೆ ಏನು ಬೇಕಾ ಸೆಟ್ಲ್ ಮಾಡ್ತೇವೆ, ಅವನನ್ನು ಕರ್ಕೊಂಡು ಹೋಗ್ತೇವೆ ಅಂತ. ಆವಾಗ ನಂಗೆ ಬರೆದು ಕೊಡ್ಬೋದಿತ್ತು ಹಣ ಬೇಕಂತಿದ್ರೆ, ಬಟ್ ನನಗೆ ಅವರು ಬೇಕಿತ್ತು ಅಷ್ಟೇ. ಮೊನ್ನೆ ಹಾಸ್ಪಿಟಲ್ಸ್ ನಾನು ಕಂಪ್ಲೇಂಟ್ ಮಾಡುವಂತ ನಾನು ಹೇಳಿದೆ, ಕಂಪ್ಲೇಂಟ್ ಮಾಡ್ತೇನೆ, ಯಾಕಂದರೆ ಅವ್ರ ಮನೆಗೆ ಹೋದ್ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಆ ಟೈಮಲ್ಲಿ ನಾವು ಕಂಪ್ಲೇಂಟ್ ಮಾಡಿ ರಾಂಗ್ ಆಗ್ತದೆ ಅಂತ ಮಾತ್ರ ನಾನು ಸುಮ್ಮನೆ ಬೇಡ. ಬಟ್ ಇವಾಗ ನಾನು ಸತ್ಯ ನನಗೆ ಯಾಕೆ ಅಂತ ಹೀಗೆ ಮಾಡ್ಕೊಂಡು ನಂಗೆ ಬೇಕಂತ ಒಳ್ಳೆದಿಂದ ಇದ್ದು ನಮ್ಗೆ ಹೇಗಂದರೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಮನೆ ಸಹ ಇವಾಗ ನನಗೆ ಅಂತ ಅಲ್ಲ, ತಮ್ಮನಿಗೆ ಸಹ ತುಂಬ ಕ್ಲೋಸ್, ಅಮ್ಮನ ಹತ್ರ ಎಲ್ಲ ತುಂಬ ಅವರೆಲ್ಲ ಇವಾಗ ಅಳ್ತಾ ಇದ್ದಾರೆ. ಯಾಕಂದರೆ ನಾವು ಮಕ್ಕಳಲ್ಲ ಅಮ್ಮನವ್ರದ್ದು, ಬಟ್ ನಮಗಿಂತ ಹೆಚ್ಚಾಗಿ ಅವ್ರು ನೋಡ್ಕೊಂಡಿದ್ದಾರೆ. ಅವರು ಎಂತ ಬೇಕು ಮತ್ತು ಅವನು ಸಹ ಅಷ್ಟೇ, ಅವನಿಗೇನು ಬೇಕು ಅದು ಅವನೇ ಮಾಡ್ತಾನೆ ತಗೊಳ್ತಾನೆ. ನಾವೇನು ಸಹ ಅವರಿಗೆ ನೀವು ಅದು ಮಾಡಬೇಡಿ ಅಮ್ಮ ಇದು ಮಾಡಬೇಡಿ ಹಾಗೆಲ್ಲ ಹೇಳೋದಿಲ್ಲ. ಅವರೇ ಹೋಗ್ತಾರೆ, ಅವರೇ ಅಡುಗೆ ಮಾಡ್ತಾರೆ, ಅವರೇ ತಗೊಳ್ತಾರೆ, ಅವರೇ ತಿಂಡಿ ತಿಂತಾರೆ, ಎಂತ ಸಿದ್ರೆ ಸಹ ಅವರದೇ ಅವರ ಮನೆ ಥರ. ಹಾಂ, ನನಗೆ ಕಾರಣ ಬೇಕು. ಅವರು ಇವಾಗ ಅವ್ರು ಮಾಡಿದಾರಂತಲ್ಲ ನಾನು ಮಾಡ್ತಿರೋದು, ಯಾಕಂದ್ರೆ ನನಗೆ ಆ್ಯಕ್ಚುಲಿ ರೀಸನ್ ಬೇಕು ಅವರು ಹೀಗೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ, ಬಟ್ ಹಾಗೆ ಮಾಡಿಕೊಂಡು ಅವರಿಗೆ ಹೇಗೆ ಅವರಿಗೆ ಸಹ ಹಿಂಸೆ ಆಗಿರ್ಬೋದಲ್ಲ, ಹಾಗೆ ಮಾಡ್ಕೊಳ್ಬೇಕು. ಅವ್ರದ್ದು ಸಹ ಜೀವ ಅಲ್ವಾ, ನನಗೆ ಸಹ ನ್ಯಾಯ ಬೇಕು, ತನಿಖೆ ಆಗಬೇಕಂತ ನನಗೆ ಸಹ ಅಷ್ಟೇ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಪಾರ್ಶ್ವಪುರ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.